वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः यस्मात् सर्वं यस्मिन्नेव प्रलीयते येनेदन्धार्यते चैव तस्मै ज्ञानात्मने नमः येने गुरुभिर्पूर्वं वदवाक्यः प्रमाणतः व्याख्याताः सर्ववेदान्तास्तानि नित्यं प्रणतोऽस्म्यहम् दैकरीयकसारस्य मयाचार्यः प्रसादतः विस्पष्टार्थरुचीनां हि व्याख्येयं सम्प्रणीयते अर्थज्ञान प्रधानत्वात् उपनिषदः ग्रन्थपाठे यत्नो परमो मा भूत् इति शिक्षाध्यायः आरभ्यते। ಉಪನಿಷತ್ತು ನಾವು ಯಾವುದನ್ನು ಪ್ರಸಿದ್ಧವಾಗಿ ಇಟ್ಕೊಂಡಿದ್ದೀವಿ 10 ಉಪನಿಷತ್ತು ಅಥವಾ 13 ಉಪನಿಷತ್ತು ಅಂತ ಆ ಎಲ್ಲ ಉಪನಿಷತ್ತು ಅರ್ಥಜ್ಞಾನ ಪ್ರಧಾನವಾಗಿದೆ, ವಿಷಯ ಪ್ರಧಾನವಾಗಿರ್ತಕ್ಕಂತಹ ಗ್ರಂಥವೇ ಹೊರತು ಕ್ರಿಯಾ ಪ್ರಧಾನ ಅಲ್ಲ, ಭಾವನಾ ಪ್ರಧಾನ ಅಲ್ಲ, ಶಬ್ದ ಪ್ರಧಾನವೂ ಅಲ್ಲ. ಶಬ್ದ ಪ್ರಧಾನವಾದ್ದು ಭಜನೆ ಸ್ತೋತ್ರ ಪಾಠವೆಲ್ಲ ಇರುತ್ತೆ, ಅಗ್ನಿಹೋತ್ರಾದಿಗಳು ಕ್ರಿಯಾಪ್ರಧಾನವಾಗಿರುತ್ತೆ, ಉಪಾಸನೆ ಭಾವನಾ ಪ್ರಧಾನವಾಗಿರುತ್ತೆ. ಆದರೆ ಉಪನಿಷತ್ತು ಪರಮಾರ್ಥ ತತ್ವವನ್ನು ಕಂಡುಕೊಳ್ಳೋದು ಅನ್ನೋದು ಪ್ರಧಾನ, ಇದಕ್ಕೆ ಜ್ಞಾನ ಪ್ರಧಾನ. ಅರ್ಥ ಪ್ರಧಾನ ಅಂದ್ರೆ ಅರ್ಥ ಸಂಬದ್ಧವಾದ ಜ್ಞಾನ, ಅರ್ಥ ಅಂದ್ರೆ ವಸ್ತು, ಪರಮಾರ್ಥ ವಸ್ತುವಿನ ಜ್ಞಾನವೇ ಇದಕ್ಕೆ ಪ್ರಧಾನವಾದದ್ದಾದ್ರಿಂದ ಅಯ್ಯೋ ಯಾಕೆ ಕಷ್ಟಪಟ್ಟು ವೇದಾಧ್ಯಯನ ಮಾಡಬೇಕು, 7 ಕಾಂಡ ಸಂಹಿತೆ, 3 ಅಷ್ಟಕ ಬ್ರಾಹ್ಮಣ, 6 ಗಂಟೆ ಸತ್ತು, ಮಂತ್ರ ಪ್ರಶ್ನೆ 2 ಇಷ್ಟನ್ನೂ ತಲೆ ಇಟ್ಕೊಂಡು ಗಟ್ಪಾಡ್ಕೊಂಡು ಯಾರಿಗೆ ಒದ್ದಾಡ್ಬೇಕು? ನಮ್ಗೆ ಸಾರವಾದದ್ದು ತಗೊಂಡ್ಬೇಡ, ವೇದ ಸಾರ ವೇದ ಆತ್ಮಜ್ಞಾನ ಮಾಡ್ಕೊಂಡ್ಬೇಡ, ಇದ್ರೆ ಬೇಡ ಅಂತ ಅನಿಸ್ಬಿಡ್ಬೋದು. ಹಾಗೆ ಅನ್ಕೋಬೇಡಿ. ಹಾಗೆ ಗ್ರಂಥಪಾಠದಲ್ಲಿ ಅಂದ್ರೆ ವೇದಾಧ್ಯಯನದ ಗ್ರಂಥಾಧ್ಯಯನದ ವಿಷಯದಲ್ಲಿ ಯತ್ನಸ್ಯ ಉಪರಮಃ, ಪ್ರಯತ್ನವನ್ನು ಉಪರಮ ಅಂದ್ರೆ ಬಿಡೋದು, ಬಿಟ್ಟು ಬಿಡೋದು, ಸುಮ್ಮನಾಗೋದು. ವೇದಾಧ್ಯಯನ ಬಿಟ್ಟು ಮಾಡಕ್ ಹೋಗಲ್ಲಪ್ಪ ಅಂತ ಅನ್ಕೊಳ್ಳದೇ ಇರಲಿ ಎಂಬುದಕ್ಕೋಸ್ಕರವಾಗಿ ಆ ವೇದಾಧ್ಯಯನ ಮಾಡುವಂತಹ ಬ್ರಹ್ಮಚಾರಿಗಳಿಗೆ ನಾವು ಮಾಡುವ ವೇದಾಧ್ಯಯನ ಭಾಗದಲ್ಲಿ ಅಕ್ಷರ ಉಚ್ಚಾರಣೆ ಹೇಗೆ ಮಾಡಬೇಕು, ಸ್ವರ ನಿಯಮ ಹೇಗಿರಬೇಕು, ಸಂಧಿಯನ್ನು ಹೇಗೆ ಮಾಡಬೇಕು, ಎಲ್ಲ ಅಲ್ಪ ಪ್ರಾಣ ಮಹಾಪ್ರಾಣ ಮಾಡಬೇಕು, ಎಲ್ಲಾ ನಿಯಮವನ್ನು ಹೇಳಬೇಕು. ಹೊಸಗಿ ಒಂದು ಶಿಕ್ಷಾಧ್ಯಾಯ ಅಂತ ಒಂದು ಅಧ್ಯಾಯ, ಶಿಕ್ಷಾಧ್ಯಾಯ ಅಲ್ಲ, ಅದು ಶಿಕ್ಷಾಧ್ಯಾಯ ಆಗ್ಬೇಕು. ಅಲ್ಲೇ ತಪ್ಪಾಗಿದೆ ಪಾಠ, ಛಾಂದಸ ಶಿಕ್ಷಾಧ್ಯಾಯ, ಅದು ಛಾಂದಸ ಕಲ್ತ್ಕೋಬೇಕು ಅಂತ ಹೇಳುವಂತ ಪದದಲ್ಲೇ ಸರಿಯಾಗಿ ಹೇಳ್ಬೇಕಪ್ಪ. ಅಕ್ಷರಗಳನ್ನ, ಸ್ವರಗಳನ್ನ, ಪದಗಳನ್ನ ಕರೆಕ್ಟ್ ಹೇಳ್ಬೇಕು ಅಂತ ಹೇಳುವಂತ ಪದದಲ್ಲಿ ದೋಷ ಇದೆ. ಶಿಕ್ಷಾಧ್ಯಾಯ ಮಾಡ್ಬಿಟ್ರು ಶಿಕ್ಷಾಧ್ಯಾಯ ಆಗ್ಬೇಕು. ಛಾಂದಸ ದೈರ್ಘ್ಯ ಮಾಡ್ಕೊಳ್ಳಿ, ಏನು ಮಾಡಕ್ಕಾಗಲ್ಲ. ಅಂದ್ರೆ ಆ ಅಧ್ಯಯನ ಮಾಡಿರ್ತಾನಲ್ಲ, ಆ ಅಧ್ಯಯನ ಮಾಡಿದ ಜಾಗದಲ್ಲಿ ಪದಗಳಿಗೆ ಸಂಬಂಧ ಜಾಗ ಇದೆಯಲ್ಲ, ಅಲ್ಲಂದು ಅವನಿಗೆ ಒಂದು ಇದು ಬರ್ಬೇಕು. ಮುಂದೆ ಸಂಹಿತಾಪಾಸನೆ ಹೇಳ್ತಾರೆ. ಸಂಹಿತಾಪಾಸನೆ ಮುಂಚೆ ಈ ಅಕ್ಷರಗಳನ್ನು ಪದಗಳನ್ನು ಕರೆಕ್ಟ್ ಮಾಡ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ, ಸ್ಪಷ್ಟವಾದ ಉಚ್ಚಾರಣೆ ಮಾಡಿ ಅನ್ನೋಕ್ಕೋಸ್ಕರ ಆ ಶಿಕ್ಷಾಧ್ಯಾಯಗಳನ್ನು ಬರ್ತಾ ಇದ್ದಾರೆ. ಓಂ ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ शिक्षां व्याख्यास्यामः वर्णः स्वरः मात्राः बलं साम संतानः इति उक्तः शिक्षाध्यायः. ಶಿಕ್ಷೆಯನ್ನ ಅಂದ್ರೆ ಕಲಿಯಬೇಕಾದಂತಹ ವಿಚಾರವನ್ನು ಶಿಕ್ಷಾಂ ಅಂತ ಅರ್ಥ. ಯಾವ ಶಿಕ್ಷತೆ ಅನಯ ಇದು ಶಿಕ್ಷಾ, ಯಾವುದರಿಂದ ಕಲಿಯುತ್ತಾನೋ ಅದಕ್ಕೆ ಶಿಕ್ಷಾ ಅಂತ. ಕಾರಣಾರ್ಥ ಇದು ಆ ಪ್ರತ್ಯಯ, ಅದು ಯಾವುದರಿಂದ ಕಲಿಯುತ್ತಾನೋ ಅದಕ್ಕೆ ಶಿಕ್ಷಾ ಅಂತ. ಅದನ್ನು ನಾವು ವ್ಯಾಖ್ಯಾನ ಮಾಡ್ತಿದ್ದೆ. ವಿ ಆ ಖ್ಯಾಸ್ಯಾಮ, ಖ್ಯಾ ಪ್ರಕಥನೆ ಧಾತು, ಸ್ಪಷ್ಟವಾಗಿ ಹೇಳ್ತೀನಿ ಅಂತ. ವಿ ಅಂದ್ರೆ ವಿಶೇಷವಾಗಿ, ಆನ ಸಂಪೂರ್ಣವಾಗಿ ಅದರ ಬಗ್ಗೆ ಹೇಳ್ಕೊಡ್ತೀವಿ ಅಂತಂದ್ರು. ಹೇಳಿದ 4ನೇ ವಾಕ್ಯ ಏನೋ ವರ್ಣಗಳನ್ನ ಕಲ್ತ್ಕೋಬೇಕಂದ್ರಪ್ಪ ಅಂದ್ರು. ವರ್ಣ ಅಕಾರಾದಿ ಅಕ್ಷರಗಳನ್ನು ಸ್ಪಷ್ಟ ಉಚ್ಚಾರಣೆ ಮಾಡಿ,
ಆಮೇಲೆ ಉದಾತ್ತ ಸ್ವರವನ್ನ ಸರಿಯಾಗಿ ಕಲ್ತ್ಕೋಬೇಕು ಒಂದು ಏನನ್ನು ಕಲಿಬೇಕು ಅಂತ ಹೇಳ್ತಿದ್ದಾರೆ. ಹೇಗ್ ಕಲಿಬೇಕು ಇದೆ ಅದಕ್ಕೆ ಅಲ್ಲಿ ಹೋದ್ರಿ ಅಂತಾರೆ. ಅಶಿಕ್ಷಾಂ ಪ್ರವಕ್ಷ್ಯಾಮಿ ಪಾಣಿನೀಯ ಮತವಿನ್ಯಸ ಶಾಸ್ತ್ರಾನುಕೂಲಂ ತದ್ವಿದ್ಯಾದಿಸೋಕ್ತಂ ಲೋಕವೇದಯೋಃ ವಿಷಷ್ಟಿ ಚತುಷ್ಷಷ್ಟಿರ್ವಾ ವರ್ಣಾಶಂಭುಮತೇವ ಶುರು ಮಾಡ್ತಾರೆ. ಶಿಕ್ಷಾಧ್ಯಾಯದಲ್ಲಿ 64 ಅಕ್ಷರ ಶಂಭುಮತದಲ್ಲಿ, 62 ಅಕ್ಷರ ಬ್ರಹ್ಮದಲ್ಲಿ, ಅದರಲ್ಲಿ ಯಾವ್ಯಾವ ಅಕ್ಷರ ಹೇಗೆ ಅದೊಂದು ಇದೆ, ಒಂದು ಅಧ್ಯಾಯ ಚಾಪ್ಟರ್ ಇದೆ. ಅಲ್ಲಿಗೆ ಹೋಗ್ರಿ ನೀವು. ಸದ್ಯಕ್ಕೆ ಕಲಿಬೇಕಾದಿದ್ದೇನು ಅಕ್ಷರಗಳ ಉಚ್ಚಾರಣೆ, ಸ್ವರಗಳ ನಿಯಮಗಳು, ಉದಾತ್ತ ಸ್ವರಗಳು ಮಾತ್ರ. ಅಂದ್ರೆ ಯಾವುದನ್ನ ಹ್ರಸ್ವ, ಯಾವುದನ್ನ ದೀರ್ಘ, ಯಾವುದನ್ನ ಪೃಥಿ. ಪೃಥಿಯಿಂದ ಏನೋ ಅಲ್ಲ, ಎಳೆಯೋದು. ಸುಶ್ಲೋಕ ಸುಮಂಗಲ ಸತ್ಯರಾಜ ಪೃಥಿ. ಸಾಮ ಬೇರೆ, ಸಾಮ ಗೀತಿ. ಸಮತ್ವ ಸಾಮ ಇದೆ, ಸಮತ್ವ ಸಾಮ ಒಂದಿದೆ, ಗೀತಿಗಳು ಸಾಮ ಇದೆ. ಮಾತ್ರ ಅಂತಂದ್ರೆ ಅಕ್ಷರಗಳಿಗೆ ಹೇಳ್ತಾರೆ. ಲಘು ಅಕ್ಷರಕ್ಕೆ ಏಕ ಮಾತ್ರ, ದೀರ್ಘ ಅಕ್ಷರಕ್ಕೆ ದ್ವಿಮಾತ್ರ, ಪೃಥ್ವಿ ತ್ರಿಮಾತ್ರ ಅಂತ ಹೇಳ್ತಾರೆ. ಬಲ ಅಂದ್ರೇನು? ಹೌದು, ಪೃಥ್ವಿ ತ್ರಿಮಾತ್ರ ಕೆಲಸ ಹಚ್ಚೋದು. ಅದು ಅವರೇ ಹೇಳ್ತಾರೆ. ಇದರಲ್ಲಿ ಸುಮಂಗಲ ಅನ್ನೋ 4 ಮಾತ್ರ ಹಾಕಿದ್ದಾರೆ. ಸುಶ್ಲೋಕ ಸತ್ಯರಾಜ ಅನ್ನೋದು ಅಲ್ಲ, ಸಪ್ರೇಟ್. ಸುಶ್ಲೋಕ ಸುಮಂಗಲ ಸತ್ಯರಾಜ ಅದು ಒಂದು ತ್ರಿಮಾತ್ರ, 2 ಚಿತ್ರಮಾತ್ರ. ದ್ವಿಮಾತ್ರ ಬರಲ್ಲ, ದ್ವಿಮಾತ್ರ ಗುರುವೇ. ಹೌದು, ತ್ರಿಮಾತ್ರ ಚತುರ್ಮಾತ್ರ ಉಂಟು. ನಾಲ್ಕೇ ಹೆಚ್ಚು. ಅದು ಮಂಡಿ ಇಟ್ಕೊಂಡಿದ್ದಾರೆ. ಈ ಒಂದು ಸೂತ್ರ ಒಂದು ಮಾತ್ರ ಇಲ್ಲ, ಫಾಟಸ್ ಬರುತ್ತೆ. ಅದೇ ಇವರು ಯಾವ ಮಹಾಭಾಷ್ಯಕಾರರು ಇದಕ್ಕೆ ಪೃಥ್ವಿಗೆ ಏನ್ ಹೇಳಿದ್ದಾರೆ ಅಂದ್ರೆ, ಯಥಾ ಮದ್ರ ಗುರ್ಜರ ದೇಶೇಶು ಯಥಾ ನಾರಿ ತಕ್ರಾಂ ಇತ್ಯಭಿಧೀಯತೆ ಅಂತ ಹೇಳಿದ್ದಾರೆ. ಅವ್ರು ಮಜ್ಜಿಗೆ ಮರಗಳು ತಕ್ರಾಂ ಹೋಗ್ತಾರಂತೆ. ಅವ್ರು ಹಂಗೆ ಹೇಳಿ ವೇದವನ್ನ ಅಂತ ಹೇಳಿದ್ದಾರೆ. ಗುರ್ಜರ ದೇಶದಲ್ಲಿ ಮಜ್ಜಿಗೆ ಮಾರುವಂತ ಹೆಂಗಸು ತಕ್ರಾನ್ ಅಂತ ಅಲ್ಲ, ಹಂಗೆ ಹೇಳಿ ನೀವು ಪೃಥ್ವಿಯನ್ನ ಅಂತ ಮಹಾಭಾಷ್ಯಕಾರರು ಉದಾಹರಣೆ ಕೊಟ್ಟಿದ್ದಾರೆ. ನಗು ಬರಲು ಅದು ಆ ಅನ್ನೋದು ಏಕಮಾತ್ರ, ಆ ಅನ್ನೋದು ದ್ವಿಮಾತ್ರ. ಅದನ್ನು ಇನ್ನೊಂದು ಮಾತ್ರ ಸೇರಿದ್ರೆ ಅದು ಪೃಥ್ವಿ. ಆಮೇಲೆ ಇನ್ನೊಂದು ಮಾತ್ರ ಅದು ಅದು ತ್ರಿಮಾತ್ರ ಪೃಥ್ವಿ ಮಾಡಿದ್ದಾರೆ. ಚತುರ್ಮಾತ್ರ ಇದೆ, ಪೃಥ್ವಿಲೇ ತ್ರಿಮಾತ್ರ ಚತುರ್ಮಾತ್ರ 2 ಇದೆ. ಬಲ ಅಂದ್ರೆ ಯಾವ ಅಕ್ಷರ ಎಷ್ಟು ಒತ್ತಿ ಹೇಳ್ಬೇಕು, ಎಷ್ಟು ಇದ ಹೇಳ್ಬೇಕು. ಮಹಾಪ್ರಾಣವನ್ನ ಒತ್ತಿ ಹೇಳ್ಬೇಕು, ಅಲ್ಪ ಪ್ರಾಣವನ್ನ ಹಾಗೆ ಹೇಳ್ಬೇಕು. ಹೇಳ್ತಾರೆ ಜನಾರ್ದನ ಅಂತಾರೆ. ನಮ್ಮ ಸುಬ್ರಾಯ ಶರ್ಮರು ಒಂದ್ಸಲ ಜನಾರ್ದನ ಶೆಟ್ಟಿ, ಸ್ವಾಮಿ ಏನ್ ಜನಾರ್ದನ ದನನ ನಾವು ಜನಾರ್ದನ ಕಡೆ ಜನಾರ್ದನ ಹಂಗ್ ಬರ್ರಿ ಜನಾರ್ದನ ಶೆಟ್ಟಿ ಅಂತ ಬೇಜಾರ್ಕೊಂಡ್ಬಿಟ್ರಂತವ್ರು. ಜನಾರ್ದನ ಆಗಲ್ಲ ಕಣ್ರಿ. ಜನಾನ್ ಅರ್ಧಯತಿ ಅರ್ಧಗತು ಯಾಚನೇತ ಧಾತು. ಅರ್ಧ ಯಾಚ್ಯತೆ ಪ್ರಾರ್ಥ್ಯತೆ ಇತಿ ಜನೈ ಯಾಚ್ಯತೆ ಪ್ರಾರ್ಥ್ಯತೆ ಇತಿ ಜನಾರ್ದನ ನಾರಾಯಣ ಅಂತಿದೆ ಅಂತ. ನಮ್ಗೆ ಗೊತ್ತಿಲ್ಲ ಜನಾರ್ದನ ಅನ್ನೋದು ಅಷ್ಟೇ. ಅದು ಆಗ್ಬೇಕು, ಜನಾರ್ದನ ಅಲ್ಲ ಜನಾರ್ದನ. ಮಹಾಪ್ರಾಣ ಹೇಳ್ಬಾರ್ದು. ಇದಕ್ಕೆಲ್ಲ ಹೇಳ್ತಾರೆ ಆಪಸ್ತಂಭ ಅಂತಾರೆ. ಆಪಸ್ತಂಭ ಅಲ್ಲ, ಆಪಸ್ತಂಭರು. ಆಪಸ್ತಂಭ ಮಹಾಪ್ರಾಣ ಹೇಳ್ಬಾರ್ದು. ಮಹಾಪ್ರಾಣ ಅಲ್ಲ, ಅಲ್ಪ ಪ್ರಾಣದ ಆಪಸ್ತಂಭರು ಅಂತ. ಆಪಸ್ತಂಭೋ ಬ್ರವೀನ್ಮುನಿ. ಎಲ್ಲ ಅಲ್ಪ ಪ್ರಾಣ ಹೇಳ್ಬೇಕು, ಎಲ್ಲ ಮಹಾಪ್ರಾಣ ಹೇಳ್ಬೇಕು ಅನ್ನೋದನ್ನು ಕೂಡ ಕರೆಕ್ಟಾಗಿ ತಿಳ್ಕೊಬೇಕು. ಯಾಕೆ ಅಂದ್ರೆ ಮಂತ್ರೋ ವರ್ಣ ಮಂತ್ರೋ ಹೀನ ಸ್ವರಿತೋ ವರ್ಣತೋವ ಇಚ್ಛಾ ಪ್ರಯುಕ್ತೋ ನಚದರ್ಥಮಾಹ ಸವಾಗ್ವಜ್ರೋ ಯಜಮಾನಂ ಹಿನಸ್ತಿ ಯಥೇಂದ್ರ ಶತ್ರು ಸ್ವರಿತೋಪರಾಧ ಅಂತ ಹೇಳಿ ಅದು ತಪ್ಪಾಗಿ ಉಚ್ಚಾರಣೆ ಮಾಡಿದ್ರೆ ಅವನಿಗೆ ರಿವರ್ಸ್ ಆಗ್ಬಿಡುತ್ತೆ, ಅವನಿಗೆ ಕೆಟ್ಟ ಫಲ ಕೊಟ್ಬಿಡುತ್ತೆ. ವೇದವನ್ನು ಯಾವ ಕಾರಣಕ್ಕೂ ತಪ್ಪು ಸ್ವರ, ತಪ್ಪು ಅಕ್ಷರ, ತಪ್ಪು ಪ್ರಯತ್ನದಲ್ಲಿ ವೇದೋಚ್ಚಾರಣೆ ಮಾಡಬಾರದು ಅಂತ. ಅದಕ್ಕೆ ಕರೆಕ್ಟ್ ಬಲವನ್ನ ಓದ್ತದೆ. ಸಾಮ ಅಂದ್ರೆ 2 ಅರ್ಥ. ಗೀತಿ ರೂಪ ಸಾಮ ಇರ್ಬೋದು, ಸಮರ್ಥ ಅಂದ್ರೆ ನೀವು ಅದೆಲ್ಲ ಹೇಳ್ಬಾರ್ದು.
ಹಾ ಒಂದೊಂದು ಜೋರ ಹೇಳೋದು, ಮೆಲ್ಲೆ ಹೇಳೋದು, ಒಂದು ಫಾಸ್ಟ್ ಹೇಳೋದು, ಹಾಗೆ ಹೇಳ್ಬೇಡಿ. ಹೇಳಿದ್ರೆ ಆರಂಭ ಮಾಡಿದಾಗ ಹೇಗೆ ಶುರು ಮಾಡಿದ ಅದೇ ಇದರಲ್ಲೇ ಹೋಗ್ಲಿ. ವಾಯ್ಸ್ ಟೋನ್ ಆಗಲಿ ವೇಗವನ್ನೇ ಆಗಲಿ ಮೇಂಟೈನ್ ಮಾಡಿ ಒಂದೇ ತರ. ಅಲ್ಲ ಗುರುಗಳೇ, ಗೀತಿ ಶೀಘ್ರಿ ಶಿರಃ ಕಂಪಿ ಯಥಾ ಲಿಖಿತ ಪಾಠಕಃ ಅನರ್ಥಜ್ಞೋ ಅಲ್ಪ ಪಾಠಶ್ಚ ಷಡೇತಿ ಪಾಠಕಾಧಮಾಃ. ಇದು 6 ಅಧಮ ಪಾಠ. ಈ ತಪ್ಪದು ಹಾಗೆ ಶೀಘ್ರ ಶಿರಕ್ಕಂಪಿ ಆಗ್ಬಾರ್ದು. ಯಥಾಲಿಖಿತ ಪಾಠಕ ಪುಸ್ತಕದಲ್ಲಿ ಹೇಗೆ ಬಂದು ಹಾಗೆ ಓದೋದಿಲ್ಲ, ಅದು ಅಪಚಾರ. ಅದು ಕಿವಿಯಿಂದ ಗುರು ಹೇಳ್ಕೊಟ್ಟಾಗ ಹೇಳ್ಬೇಕು ಹೊರತು ಪುಸ್ತಕದಲ್ಲಿ ಇದ್ದಾಗ ಹೇಳ್ಬಾರ್ದು. ಅನರ್ಥಜ್ಞ ಅರ್ಥವನ್ನೇ ತಿಳ್ಕೊಂಡು ಇದ್ದವರು ತಪ್ಪರ್ಥವನ್ನು ಮಾಡ್ಕೊಂಡು ಹೋಗುದು. ಅದು ಸ್ವಲ್ಪ ಕಂಠ ಇದೆ, ಕಂಠ ಇದೇ ಇಲ್ಲ, ಧ್ವನಿಯೇ ಇಲ್ಲದೆ ಇರೋದು. ಇದೆಲ್ಲ ಪಾಠಕಾಧಮ ಅಂತ ತಿನ್ನ ಶಿಕ್ಷೆಯಲ್ಲಿ ಇದೆ, ನೋಡ್ಬೇಕು. ಅಲ್ಲ ಗುರುಗಳೇ, ಈಗ ಆರಂಡಕದಲ್ಲವೇ ದೀರ್ಘಾಕ್ಷರನ 2 ಮಾತ್ರೆ ಅಂದ್ಮೇಲೆ ಮತ್ತೆ ಅದಕ್ಕೆ 2 ಮಾತ್ರೆ ಕೆಳಗಡೆ ಕೊಡ್ತಾರತ್ತೆ ನಯೋ ಅನ್ಬೇಕಾದ್ರೆ ಕಂಪ ಅಂತ ಹೆಸರು. ಕಂಪಕ್ಕೆ ಅದೇನ್ ಮಾಡಿದ್ದಾರೆ, ಅದು 2 ಸ್ವರ ಒಟ್ಟಿಗೆ ಬಂದಾಗ 2 ಸ್ವರವನ್ನು ಹೇಳಕ್ಕಾಗೋಲ್ಲ. ನನಗೆ ಸುಷ್ಟೋ ಭೇದ ಹೇಳಕ್ಕಾಗಲ್ಲ, ಸುಷ್ಟೋ ಭೇ ಹೇಳಕ್ಕಾಗಲ್ಲ, ಕಂಪ ಮಾಡ್ಕೊಂಡು ಹೇಳ್ತಾರೆ. ಅಲ್ಲ ಕಂಪ ಅಲ್ದೇನೂ ದೀರ್ಘಾಕ್ಷರಕ್ಕೆ 2 ಸ್ವರ ಬರ್ತಲ್ಲ, ಅದು ಚಿಹ್ನೆ ಕೊಡೋದು ಈ ರೀತಿ ಹೇಳಕ್ಕೆ ಹೊರತು ಅದು 2 ಮಾತ್ರ ಅಲ್ಲ. ಅದು ಅಲ್ಲ ದೀರ್ಘಾಕ್ಷರ 2 ಮಾತ್ರ ಅಂದ್ಮೇಲೆ ಅದಕ್ಕೆ ಅರ್ಥನೇ ಇಲ್ಲ, ಇನ್ನೊಂದ್ 2 ಅಂತ 4 ಆಗ್ಬಿಡುತ್ತೆ. ಮಾಡ್ತಾರೆ. ಅದು ದೇವಾವ ಇಂದ್ರಿಯಂ ವೀರ್ಯ ಭಜಂತ ಹೇಳುವುದಿಲ್ಲ. ವೀರ್ಯ ಒಮ್ಮೆ ಭಜಂತ ಒಂದು ಪಾಠ ಇದೆ, ವೀರ್ಯ ಆಂಬೆ ಭಜಂತ ಒಂದು ಪಾಠ ಇದೆ, ಅಲ್ಲಿ 2 ಪಾಠ ಇದೆ. ಆಂಬೆ ಭಜಂತ ಉಂಟು, ಅಂಬೆ ಭಜಂತ ಉಂಟು. ನಮಗೆಲ್ಲ ಅಂಬೆ ಭಜಂತ ಅಂತ ಪಾಠ. ತಮಿಳುನಾಡು ಆಂಧ್ರದಲ್ಲಿ ಆಂಬೆ ಭಜಂತ ಮಾಡ್ತಾರೆ. ಅದು ವೈದಿಕ ಪರಂಪರೆ ಬಿಟ್ಟು ಅಲ್ಲೇ ಏನ್ ಮಾಡ್ತಾರೆ ಅಂದ್ರೆ ಪ್ರಕೃತಿ ಹೇಳ್ತಾ ಇದ್ದು ಈ ಯಂ ಅದಕ್ಕೆ ನೀವು ಕಂಪ ಮಾಡಿದಾಗ ಅದ್ ಮತ್ತೆ ಆಮ್ ಮಾಡೋ ತಪ್ಪದು ಬರೋಲ್ಲ, ವ್ಯಾಕರಣ ಪ್ರಕಾರ ಬರೋಲ್ಲ. ಪರಂಪರೆ ನಮ್ಗಿದೆ ಅಂದ್ರೆ ನಾನೇನು ಹೇಳಕ್ಕಾಗಲ್ಲ. ವ್ಯಾಕರಣ ಇತ್ತ ವಿದ್ಯಾ ಹೇಳಕ್ಕೆ ಆಮ್ ನಾನು ಅಷ್ಟೇ ವಿದ್ಯಾ ಆಂಬಲ್ ಮುಂದೆ ಹೇಳ್ತಾರೆ. ನಾನು ಕೇಳಿದ್ದೀನಿ, 2 ಪಾಠ ಉಂಟು. ನಾವು ತಪ್ಪು ಅನ್ನಕ್ಕಾಗಲ್ಲ, ನಮ್ಮ ಪರಂಪರೆ ಅಂತ ಇದಕ್ಕೆಲ್ಲ ಬಹಳ ಕಷ್ಟ ವಾದ ಮಾಡೋ ವಿಷಯ ಅಲ್ಲ. ಅದು ಅಭಿ ಮುಂದಿದೆಯಲ್ಲ, ಅದು ಎಂಟು ಸಂಧಿಯಲ್ಲಿ ನಿತ್ಯ ಸ್ವರ ಆಗುತ್ತೆ ಅಂತ ಇದೆ. ಅಪೂರ್ವ ಬಂದ್ಬಿಟ್ಟು ಅಷ್ಟೋ ಅಭಿ ನಿತ್ಯ ಸ್ವರ ಆಗ್ಬಿಡುತ್ತೆ. ನಿತ್ಯ ಸ್ವರ ಆದ ಕೂಡಲೇ 2 ಸ್ವರ ಒಟ್ಟಿಗೆ ಬರಕ್ಕೆ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ಕಂಪ ಮಾಡ್ತಾರೆ. ಅಲ್ಲಿ ಕಂಪನ ಮಾಡಿ ಹೀಗೆ ಮಾಡಿ ಹೇಳಿ ಬುಕ್ಕಲ್ಲಿ ಮಾತ್ರ ಕೊಟ್ಟರು, ತುಂಬಾ ಕೊಟ್ಟಿದ್ದಾರೆ. ದೇವಾಲಯದಿಂದ ಅಂತ ನೋಡು, ಅಲ್ಲಿ ನೋಡು, ನಾವು ಕೋವೆ ನಾವು ಕೊಟ್ಟಿರೋದು, ಅದು ಕೋವೆ ಅದು ನಾವು ಹೇಳಿದ್ದು. ಕೋವೆ ಅಲ್ಲ ಬೇಡ, ನೀವು ದೇವಾಲಯದಿಂದ ಬೀಜ ಅಲ್ಲಿ ನೋಡು, ಅಲ್ಲೆಲ್ಲ ಇರುತ್ತೆ. ಆಮೇಲೆ ಅಲ್ಗೂ ನೋಡು, ಅಲ್ಲೆಲ್ಲ ಇರುತ್ತೆ. ಸಾಮ ಅಂದ್ರೆ ಏನೋ ಏಕ ಪ್ರಕಾರವಾಗಿ ಒಂದೇ. ನಮಸ್ತೆ ರುದ್ರಮನ್ಯಮ ಅಸೋ ದೈಶೇ ನಮಃ, ನಮಸ್ತೆ ಅಸ್ತು ಧನ್ವನೇ ಬಾಹುಭ್ಯಾಂ ಸತೇ ನಮಃ. ಶುರು ಅಂದ್ರೆ ಮುಗಿಯುವವರೆಗೂ ಹೀಗೆ ಹೇಳೋದು. ಮಧ್ಯ ಫಾಸ್ಟ್ ಮಾಡೋದು, ಹೆಚ್ಚು ಮಾಡೋದು ಅದನ್ನ ಮಾಡ್ಕೋಬೇಡಿ. ಸಂತಾನ ಅಂದೇನೋ ಅದೇ ಎಲ್ಲೆಲ್ಲಿ ಕೂರಿಸ್ಬೇಕು ಅಲ್ಲಿ ಕೂರಿಸ್ಬೇಕು, ಅದು ಕಟ್ ಮಾಡಬೇಡಿ, ತುಂಡು ಮಾಡಬೇಡಿ ಅಂತ ಹೇಳಿದ್ರೆ. ಸಂಹಿತೆಯಲ್ಲಿ ಸಂಹಿತೈಕ ಪದೇ ನಿತ್ಯ ಧಾತು ಉಪಸರ್ಗಯೋ ನಿತ್ಯ ಸಮಾಸೆ ವಾಕ್ಯೇತು ಸಾ ವಿವಕ್ಷಾಮಪೇಕ್ಷತೆ ವ್ಯಾಕರಣ ನಿಯಮ. ಸಂಹಿತೆಯಲ್ಲಿ ಹೇಳ್ಬೇಕಾದ್ರೆ ಕೂರಿಸಿ ಹೇಳ್ಬೇಕಿರೋದು, ತುಂಡು ಬಿಡಿಸಿ ಮೇಲೆ ಹೋಗ್ಬೇಡಿ. ಉಸಿರು ಬಿಡ್ಬೋದು, ಅದು ಉಸಿರು ಬಿಡುವಾಗ ಅವಪದಕ್ಕೆ ಬಿಡಿಸಬಾರ್ದು ಅಂತ. ಅವಪದಕ್ಕೆ ಬಿಡಿಸ್ತೇನೆ ಅದು ಅವಕಾಶ ಇದೆ. ಅಂದ್ರೆ ಬೇಕು ಅಂದ್ರೆ ವಾಯವಸ್ಥ ದೇವೋ ಸವಿತ ಪ್ರಾಪ್ಯ ಶ್ರೇಷ್ಠ ತಮಾಯ ಕ್ರಮಣೆ ಅಪ್ಯಾಯಧ್ವ ಮಧ್ಯಾಹ್ನ ಭಾಗ ಮುದ್ದಶ್ರೀ ಅದೆಲ್ಲ ಹೇಳ್ಬೇಡಿ. ಅಲ್ಲೇ 2 ಒಪ್ಪಿಕೊಂಡಿದ್ದಾರೆ. 2 ಅವನಿಗೆ ಸಂಧಿ ಆಗಿದೆ ಅಂತ ಜ್ಞಾನ ಇದ್ದಾಗ ಕರ್ಮಣ ಆಪ್ಯಾಯಧ್ವ ಹೇಳ್ಕೊಡುವ ಮಾತ್ರ ಕರ್ಮಣೆ ಅಂತ ಹೇಳ್ಕೊಡಿ. ಅವನಿಗೆ
ತಪ್ಪು ಅರ್ಥ ಗೊತ್ತಾಗ್ಬಾರ್ದು ಹೇಳ್ಬೋದು, ತಪ್ಪಿಲ್ಲ. ನಿಮ್ಗೆ ಗೊತ್ತಿದೆಯಲ್ಲ ಕರ್ಮಣಿ ಅಂತ ಪರಿಚ್ಛೇದ ಗೊತ್ತಿದೆಯಲ್ಲ, ಸಂಧಿಯಾಗಿ ಏಕಾರ ರೂಪ ಆಗಿದೆ ಹಾ ಹಾ ಮುಗಿದ ಜನ ಗೊತ್ತಾಗಲಿಲ್ಲ ಇವರು ಮುಗಿತಾ ಬಂತು ಜನ ಗೊತ್ತಾಗಲಿಲ್ಲ. ಬಂದ್ಬಿಡಿ ಎಲ್ಲ ಹೊರಗಡೆ ಮಾತಾಡ್ತಾ ಇರ್ತೀರಲ್ಲ, ಮುಗಿತು ಉದ್ದ ಬೇಗ ಬರೀ. ಸಂತತಿ ಸಂತಾನ ಕಡಿಬಡಿಯದೇ ಹೇಳ್ಕೊಂಡು ಹೋಗುದು, ಇದು ಸಂತಾನ. ಇತ್ಯುಕ್ತ ಈ ರೀತಿ ಹೇಳಲ್ಪಟ್ಟದ್ದಾಯ್ತು. ಮತ್ತೆ ಶಿಕ್ಷಾಧ್ಯಾಯ ಮುಗಿದು, ಶಿಕ್ಷಾಧ್ಯಾಯ ಇತಿ ಇರೋದು ಪ್ರಥಮಾಪ್ತಸ್ಥ. ಈ ರೀತಿಯಾಗಿ ಶಿಕ್ಷಾಧ್ಯಾಯವು ಹೇಳಿದ್ದಾಯಿತು ಅಂತ. ಅಲ್ಲಿ ಮೇಲೆ ಮಾಭೂದಿತಿ ಇದೆಯಲ್ಲ, ಅಲ್ಲಿ ಆಗದೆ ಇರಲಿ ಅಂತ ಅದು ಹೇತರ್ಥ ಇದೆ. ಅಲ್ಲಿ ನೋಡು ಭೂತ್ ಅಷ್ಟೇ ಇದೆ, ಅಭೂತ್ ಇಲ್ಲ. ಆರಾಮ ನಮಾಂಗ್ಯೋಗಿ ಸೂತ್ರದಿಂದ ಮಾ ಬಂದ್ಬಿಟ್ರೆ ಆರಾಮ ಬರಲ್ಲ, ಹೋಗುತ್ತೆ. ಶಿಕ್ಷಾ ಶಿಕ್ಷತೆ ಅನಯ ಇತಿ ಅನ್ನೋಚ್ಚಾರ ಲಕ್ಷಣಂ. ಭಾಷೆಗಾರ ಬರ್ಕೊಂಡು ಶಿಕ್ಷಾ ಅಂತ ಬರ್ಕೊಂಡು ಶಿಕ್ಷಾ ಅಂತ ಬರ್ಕೊಳ್ಳಿಲ್ಲ. ಶಿಕ್ಷತೆ ಅನಯ, ಶಿಕ್ಷ ವಿದ್ಯೋಪಾದಾನೆ ಧಾತು, ಇದರಿಂದ ಕಲಿಯುತ್ತಾನೆ, ಆದ್ದರಿಂದ ಶಿಕ್ಷ. ಅದು ಶಿಕ್ಷಕ ಕಲಿಸುತ್ತಾನೆ ಅಂತ. ಶಿಕ್ಷೆ ಹೊಡೆಯೋದಲ್ಲ, ಪನಿಷ್ಮೆಂಟ್ ಅಲ್ಲ. ಶಿಕ್ಷ ವಿದ್ಯೋಪಾದಾನೆ ಧಾತು, ಯಾವ ವಿದ್ಯೆಯನ್ನು ಕಲಿಸುತ್ತಾನೋ ಅವನು ಶಿಕ್ಷಕ. ಅದು ಏನ್ ಮಾಡ್ಕೊಟ್ಟಿದ್ದಾರೆ ಅಂದ್ರೆ, ಕಲಿಸುವಾಗ ಏನು ಮಾಡ್ತಾರೆ ಅವ್ನು ಹೇಳಿ ಕೊಡ್ಬೇಕಾಗತ್ತೆ, ಬರ್ಲಿಲ್ಲ ಅಂತ ಅಂದಾಗ ಅದಕ್ಕೂ ಲಕ್ಷಣಾರ್ಥ ಕೊಟ್ಟಿದ್ದಾರೆ. ಅರ್ಥ ಮಾತ್ರ ಕಲಿಸೋದಂತೆ ಶಬ್ದಾರ್ಥ. ಹೊಡೆಯೋದು ಪನಿಷ್ಮೆಂಟ್ ಕೊಡೋದು ಅಲ್ಲ ಶಿಕ್ಷೆ ಅಲ್ಲ. ಅದು ಯಾವಾಗ ಕೋರ್ಟ್ ಶಿಕ್ಷೆ ಆಯ್ತು ಅಂತನ್ನುವಾಗ ಅದು ಬೇರೆ ಅರ್ಥ. ಮಾಡಿ ತಪ್ಪಿಗೆ ಪಾಠ ಕಲಿಸಿದ್ರು ಅಂತ ಅರ್ಥ. ತಪ್ಪು ಮಾಡಿದ್ದಕ್ಕೆ ಪಾಠ ಕಲಿಸಿದ್ರು. ಶಬ್ದಾರ್ಥ ಪನಿಷ್ಮೆಂಟ್ ಅಂತ ಅಲ್ಲ. ಧಾತು ಮೂಲ ಧಾತು ಶಿಕ್ಷ ವಿದ್ಯೋಪಾದಾನಿ ಅಂತ ಸೂತ್ರ. ಶಿಕ್ಷತೆ ಕಲಿಯುತ್ತಾನೆ. ಅನಯ ಅಂದ್ರೆ ಈ ಒಂದು ಕ್ರಮದಲ್ಲಿ ಕಲಿಯುತ್ತಾನೆ. ಅದರಿಂದ ವರ್ಣಾದಿ ಉಚ್ಚಾರಣೆ, ವರ್ಣ ಸ್ವರ ಮಾತ್ರ ಬಲ ಇವುಗಳನ್ನು ಕಲಿತಾನೆ. ಅದರಿಂದ ಶಿಕ್ಷಾ ಶಿಕ್ಷಂತೇವಾ ಇತಿ ವಾ ಶಿಕ್ಷಾ ವರ್ಣಾದಯ. ಮೊದಲೇದು ಕರ್ಣಾರ್ಥದಲ್ಲಿ ಆ ಗ್ರಂಥದಿಂದ ಕಲಿಯುತ್ತಾನೆ ಅಂತ. ಇವಾಗ ಕಲಿಯಲ್ಪಡುವ ವಸ್ತುಗಳು ಶಿಕ್ಷೆ ಆಗತ್ತೆ. ಇವುಗಳು ಯಾವುಗಳು ಕಲಿಯಲ್ಪಡುತ್ತವೆಯೋ ಅದು ಶಿಕ್ಷೆ ಆಗತ್ತೆ. ಶಿಕ್ಷಂತೆ ವರ್ಣಾದಿಗಳು, ವರ್ಣಾದಿಗಳು ಕಲಿಯಲ್ಪಡುತ್ತವೆ ಅದು ಶಿಕ್ಷಾ ಅಂತ ಆಗ್ಬೋದು. ಯಾವ ಗ್ರಂಥದಿಂದ ಕಲಿಯುತ್ತಾನೋ ಅದು ಶಿಕ್ಷಾ. ಅದು ಸಾಧನಾರ್ಥ ಕನ್ನಡಾರ್ಥದಲ್ಲಿ. ಇದು ಕರ್ಮಾರ್ಥದಲ್ಲಿ ಶಿಕ್ಷಂತೆ ಕಲಿಯಲ್ಪಡುತ್ತವೆ. ಯಾವುದೋ ವರ್ಣಾದಿಗಳು, ಅಕಾರಾದಿ ವರ್ಣಾದಿಗಳು ಕಲಿಯಲ್ಪಡುತ್ತವೆ. ಆದ್ರಿಂದ ಕಲಿಯಲ್ಪಟ್ಟ ವರ್ಣಾದಿಗಳಿಗೆ ಶಿಕ್ಷಾ ಅಂತ ಹೆಸರು. ಯಾವುದರಿಂದ ಕಲಿಯುತ್ತಾನೋ ಆ ಶಾಸ್ತ್ರ ಆ ಗ್ರಂಥಕ್ಕೂ ಶಿಕ್ಷಾ ಅಂತ ಹೆಸರು. ಶಿಕ್ಷೈವ ಶಿಕ್ಷಾ. ಮತ್ತೆ ಈ ಶಿಕ್ಷಾ ಶಿಕ್ಷಾ ಅಂತಿದ್ದೀವಿ, ಮೂಲದಲ್ಲಿ ಶಿಕ್ಷಾ ಇದೆಯಲ್ಲ ಅಂದ್ರೆ ಶಿಕ್ಷೆ ಶಿಕ್ಷಾಗಳಪ್ಪ ಅಂದ್ರು. ಅದ್ಯಾಕೆ ದೈರ್ಘ್ಯಂ ಛಂದಸ ಅಷ್ಟೇ. ದೀರ್ಘ ಬಂದಿರೋದು ಛಂದಸ್ಸು. ದೀರ್ಘಸ್ಯ ಭಾವ ದೈರ್ಘ್ಯಂ, ದೀರ್ಘವಾದದ್ದಾಗಿರುವುದು. ದೀರ್ಘ ಮೂಲ ಪದ, ಅದಕ್ಕೆ ತದ್ವದ್ಭಾವ ಅದು ಆಗಿರೋದು. ದೀರ್ಘವಾಗಿರೋದು ಇದೆಲ್ಲ ಅದು ದೈರ್ಘ್ಯ. ಅದು ಛಂದಸಿ ಭವಂ ಛಾಂದಸು. ಛಂದಸ್ಸನ್ನ ವೇದ. ಯಾಕೆ ಹೇಳೋ ಛಂದೋ ಆತ್ಮಾನಂ ಛಾದಯಿತ್ವೋಪಾಯನ್ ಛಂದಸಾನ್ ಛಂದಸ್ಸ. ದೇವತೆಗಳು ಆ ಅಗ್ನಿ ಸುಟ್ಟು ಬಿಡ್ತೀನಿ ಅಂತ ಹೇಳಿ ಬಂದ್ಬಿಟ್ಟಂತೆ. ಛಂದಸ್ಸಿಂದ ಬಂದು ಮುಚ್ಕೊಂಡ್ಬಿಟ್ಟಂತೆ ಇದರಿಂದ. ಭಾವ ಅಗ್ನಿ ಎಲ್ಲಿದೆ ಅಂತ ಕಾಣಲೇ ಇಲ್ಲ. ಆ ದಿನ ಛಂದಸ್ಸು ಛಂದಸ್ಸು ಸಸ ಬಂತಂತೆ. ಗಾಯತ್ರಿ ಕವರ್ ಮಾಡ್ಕೊಂಡ್ಬಿಟ್ಟು ಅವರು ಸುಟ್ಬಿಡ್ತೀನಿ. ದೈರ್ಘ್ಯಂ ಛಾಂದಸಂ. ಛಂದಸ್ ಅದು ಛಂದೋಬದ್ಧವಾಗಿದೆ ಅಂತ ಅದು ಛಂದಸ್ಸು ಅಂತಾರೆ. ಗಾಯತ್ರಿಯಾದ ಛಂದೋಬದ್ಧವಾಗಿದೆ ಬೀಜಗಳು ಅಂತ. ತಾಂ ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ವಿಸ್ಪಷ್ಟಂ ಆಸಮಂ. ಗ್ಯಾಪ್ ಬಂದಿದೆಯಾ? ಮುಂದೆ ಬೇಡ, ನಮ್ದು ಗ್ಯಾಪ್ ಇಲ್ಲಪ್ಪ ಅನ್ನೋದಿದೆ. ಗುರುಗಳು ಬಂತ ಹಾಗೆ ಮಾಡಿದ್ರು.
ಅದು ನಮ್ ತಿದ್ದಿರೋದು ರಾಶಿ ಗುರುಕಾದ ಬಿಟ್ಟಾಗಿರೋದು ಅಲ್ಲ ಭಾಷೆ ಇಲ್ಲಿ ಅದು ಅರ್ಥ ಗೊತ್ತಾಗಲಿ ಅಂತ ಬಿಡಿಸಿದ್ದಾರೆ ಗೊತ್ತಾಗಲಿ ಅಂತ ಹೇಳಿ ಬಿಡಿಸಿದ್ದಾರೆ ಹೊರತು ಅದು ಉಪಸರ್ಗದ ಸೇಪ ಒಂದು ಪದ ಸ್ಪಷ್ಟಂ ಆಸಮಂತ ಪ್ರಕಟಯಿಷ್ಯಾಮ ತಾಂ ಶಿಕ್ಷಾಮ ಅಂತ ಹೇಳಿಲ್ಲ ಇವಾಗ ಭಾಷಿಕಾರ ಒಪ್ಪಂಬಿಟ್ಟು ಬೈದಿದ್ರು ಭಾಷೆಯನ್ನ ಆ ಶಿಕ್ಷೆಯನ್ನ ವ್ಯಾಖ್ಯಾಸ್ಯಾಮ ಅಂದ್ರೆ ವಿ ಅಂದ್ರೆ ವಿಸ್ಪಷ್ಟವಾಗಿ ಮನಟ್ಟಾಗುವ ಹಾಗೇನೆಯೇ ಆ ಸಮಂತ ಎಲ್ಲಾ ಕಡೆಯಿಂದ ಪೂರ್ಣವಾಗಿ ನಾವು ಚೆನ್ನಾಗಿ ಹೇಳುತ್ತೇವೆ ತಿಳಿಸ್ಕೊಡ್ತೀವಿ ಹೇಗೆ ನೀವು ಶಿಕ್ಷೆಯನ್ನು ಕಲ್ತ್ಕೋಬೇಕು ಅನ್ನೋದನ್ನ ಪೂರ್ಣವಾಗಿ ಅದ್ರ ಬಗ್ಗೆ ನಿಮಗೆ ತಿಳುವಳಿಕೆ ಮಾಹಿತಿ ಕೊಡ್ತೀವಿ ಅಂತ ಇದ್ದಾರೆ ಅಥವಾ ಚಕ್ಷಿಣೋವ ಛಾಯಾದಿಷ್ಟಸ್ಯ ವಿಆಂಕೂರಸ್ಯ ನಿತ್ಯವಾಕ್ರಮಣಃ ಏತದ್ದು ಎರಡು ಧಾತು ಇದೆ ಅದು ಖ್ಯಾ ಪ್ರಕಟನೆ ಒಂದು ಧಾತು ಚಕ್ಷಿನ್ ವ್ಯಕ್ತಾಯಾಮ್ ಭಾಷೆ ಇದೊಂದು ಧಾತು ಚಕ್ಷಿನ್ ವ್ಯಕ್ತಾಯವಿಗೆ ಅದೇ ಖ್ಯಾ ಆದೇಶ ಮಾಡಿದ್ದಾರೆ ಚಕ್ಷಿನ್ ವ್ಯಕ್ತಾಯ ಎಲ್ಲಟ್ಟು ಹಾಗೆ ಖ್ಯಾತಿ ಅಂತ ಮಾಡಿದ್ದಾರೆ ಛಾಯ್ ಆದೇಶ ಛಾಯ ಅದು ಚಾಚಾಯ ಇತ್ತು ಮಾಡೋದ್ರಿಂದ ಅದು ಆತ್ಮನೇ ಪದ ಆಗುತ್ತೆ ಇತ್ಯಾದಿ ನಿತ್ಯ ಅದರಲ್ಲಿ ನಿತ್ತಾದೆ ಅನುದಾತ್ತ ನಿತಃ ಆತ್ಮನೇ ಪದಂ ಅಂತ ಅನುದಾತ್ತಾಗಿ ನಿತ್ತಾದೆ ಆತ್ಮಪದ ಚಾಚಾಜ ಯಾ ಆದ್ರೆ ಉಭಯ ಪದಿ ಪ್ರಶ್ನೆ ಪದ ಉಂಟು ಆತ್ಮಪದ ಉಂಟು ಖ್ಯಾತಿ ಅದೇ ಯಾವುದಕ್ಕೂ ಭೂಮಿ ವ್ಯಕ್ತಾಯಾಮ್ ವಾಸಿ ಬ್ರವೀತಿ ಬ್ರೂತೆ ದುಕ್ರೀಕರಣೆ ಕರೋತಿ ಕುರುತೆ ಯಾವ ಧಾತುವಿಗೆ ನಾವು ನ್ಯಾ ಸೇರಿಸಿರ್ತೀವೋ ಅದಕ್ಕೆಲ್ಲ ಉಭಯ ಪದಿ ಯಾವುದಕ್ಕೆ ಕಾಠಾದ ನಾ ಹೇಳ್ತೀವೋ ಅದೆಲ್ಲ ಆತ್ಮೀಯ ಪದ ಯಾವ್ದು ಅನುದಾತ್ತು ಹೇಳಿದ್ವೋ ಅದು ಆತ್ಮೀಯ ಪದ ಸ್ವರಿತ ಆದ್ರೆ ಪ್ರಶ್ನೆ ಪದ ಸ್ವರಿತ ಅನುದಾತ್ತ ಇತ್ತು ಅನ್ನೋದು ಪರಂಪರೆ ಕಲ್ತ್ಕೋಬೇಕು ಧಾತು ಪಾಠ ಸ್ವರ ಸಹಿತ ಪಾಠ ಕೊಡ್ತಿದ್ರಂತೆ ಅಲ್ಲಿ ಗೊತ್ತಾಗುತ್ತೆ ಅವರು ಇವರು ಹೆಗ್ಡೆ ಜನಾರ್ದನ ಹೆಗ್ಡೆ ಅವರು ನಂದಿನಿ ಏನು ಶಬ್ದರೂಪ ನಂದಿನಿ ಹಾಕಿಸಂದು ಪುಸ್ತಕ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ಇದೆಲ್ಲ ತೋರಿಸಿದ್ದಾರೆ ಕೊನೆಯಲ್ಲಿ ಯಾವ್ಯಾವ ಹೇಗೆ ಬರ್ತದೆ ಈಗಿನ ಕಾಲದವರಿಗೆ ಸಂಸ್ಕೃತ ಕಲಿಯೋದು ತುಂಬಾ ಅನುಕೂಲ ಆಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಇದೆ ಪುಸ್ತಕ ಜನಾರ್ದನ ಹೆಗ್ಡೆ ಒಳ್ಳೆ ವ್ಯಾಕರಣ ವಿದ್ವಾಂಸ ಅವರು ರಂಗನಾ ಶರ್ಮಾ ಶಿಷ್ಯರು ಅಲ್ಲ ಅವರು ಸೂತಿ ನಾಗರಾಜು ಅಲ್ಲ ರಂಗನಾ ಶರ್ಮಾ ಶಿಷ್ಯರು ಇನ್ನೊಬ್ರು ಇದಲ್ಲ ಶೃಂಗೇರಿ ಪಾಠ ಹಿಂಗೆ ಗುರು ಕಲ್ಸ್ಕೊಂಡಿದ್ದಾರೆ ಅಂತ ಮಹಾಬಲೇಶ್ವರ ಅವರು ಒಳ್ಳೆ ವ್ಯಾಕರಣ ವಿದ್ವಾಂಸ ಬೆಂಗಳೂರಲ್ಲಿ ಒಳ್ಳೆ ವ್ಯಾಕರಣ ವಿದ್ವಾಂಸ ಇದ್ದಾರೆ ಇವಾಗ ಮಹಾಬಲೇಶ್ವರ ಗುರುಗಳೇ ಕಲ್ಸ್ಕೊಂಡಿದ್ರು ಅವರು ಮಹಾಬಲೇಶ್ವರ್ ಭಟ್ ಅವರು ಇದ್ರಲ್ಲಿದ್ದಾರೆ ಅನ್ಸುತ್ತೆ ಚೆನ್ನೈನಹಳ್ಳಿನಲ್ಲಿ ಇವಾಗ ಅಲ್ಲಿದಾರ ಯಾಕೆ ಹೌದಾ ಅಂತ ಕಾಣಿಸುತ್ತೆ ಅವರೇ ಒಂದ್ಸಲಿ ನಮ್ಮನೆ ಹತ್ರ ತೈತ್ತರಿಯ ಉಪನಿಷತ್ತಿನ ಬಗ್ಗೆನೂ ಒಂದು ಪ್ರವಚನ ಕೊಟ್ಟಿದ್ರು ಒಂದ್ ವಾರ ಅಲ್ಲ ಅವರು ಶೃಂಗೇರಿದ್ದಾರೆ ಅಂತ ಕೇಳಿದ್ಯಾ ಇಲ್ವಾ ಗೊತ್ತಿಲ್ಲಪ್ಪ ನನ್ಗ ಅವ್ರ ಹೆಸರು ಮಹಾಬಲೇಶ್ವರ್ ಭಟ್ ಅವರೇನ ಅಂತ ಗೊತ್ತಿಲ್ಲ ಅಲ್ಲ ನಮ್ಮ ಸುಮಂತ ಶೃಂಗೇರಿಯ ಇದ್ದ ಅಲ್ಲಿ ಇದ್ರಂತೆ ಅವರು ಬೇರೆ ಇರ್ಬೋದು ವ್ಯಕ್ತಾಯಾಂಬಾಸಿ ಎಂಬ ಧಾತುವಿಗೆ ಛಾಯ್ ಆದೇಶ ಮಾಡಿದಾಗಲೂ ವಿ ಆಂಗ್ ಉಪಸರ್ಗ ಹಿಂದಿದ್ದಾಗ ವ್ಯಕ್ತ ಅಂದ್ರೆ ತೋರಿಕೊಂಡ ವಾಕ್ಕರ್ಮ ಶಬ್ದಕರ್ಮ ಶಬ್ದಾನುಸಂಧಾನ ಕ್ರಿಯೆ ಅದಕ್ಕೂ ಕೂಡ ಹೀಗೆ ರೂಪ ಆಗುತ್ತೆ ಅಂತ ಅದರ ರೂಪ ಅಂತ ಅದು ಮಾಡ್ಕೊಳ್ಳಿ ಖ್ಯಾ ಪ್ರಕಟಣೆಯಿಂದಲೂ ಬಂದಿದೆ ಮಾಡ್ಕೊಳ್ಳಿ ವ್ಯಾಖ್ಯಾಸ ಮಾಡೋದು ಚಕ್ಷುನ್ಯಾಯಾಮಾಸಿ ರೂಪ ಅಂತ ಅದು ಮಾಡ್ಕೊಳ್ಳಿ ಭಾಷೆಕಾರರು ನಮಗೆ ಬಿಟ್ಬಿಟ್ಟು ವ್ಯಾಖ್ಯಾಸ್ಯಾಮ ಅನ್ನೋದು ಯಾವ್ದನ್ನ ಆಗ್ಬೋದು ಅಂತ ಈ ರೂಪ ಅಂತ ಮಾಡ್ಕೊಳ್ಳಿ ವಾದ್ ಹಾಕ್ಬಿಟ್ಟಲ್ಲ ತತ್ ವರ್ಣಾದಿ ಅಕಾರಾದಿ ವರ್ಣ ತತ್ ವರ್ಣ ಅಕಾರ ಅಲ್ಲಿ ವರ್ಣ ಅಂತಂದ್ರೆ ಯಾವುದು ಅಕಾರಾದಿ ಹಕಾರ ಅಂತ ನಮ್ಮ ಭಾಗದಲ್ಲಿ ಇದರಲ್ಲಿ ವ್ಯಾಕರಣದಲ್ಲಿ ಐವುಡು ಹಲ್ಲು ಅಲ್ಲೂ ಹಾವೇ ಕೊನೆಗಾಗೋದು ಐವುಡು ಅದು ವರ್ಣಗಳು ಸ್ವರಹ ಉದಾತ್ತಾದಿ
ಉದಾತ್ತ ಉದಾತ್ತ ಸ್ವರಿತ ನಮ್ಮ ಇದರಲ್ಲಿ ಯಜುರ್ವೇದದಲ್ಲಿ ಇದು ಸಾಮ್ರಾಜ್ಯ ಸಪ್ತಸ್ವರ. ಅದು ಕೃತಿ ಕೃತಿ ಉತ್ಕೃಷ್ಟ ಕೃಷ್ಟ ಅಂತ ಮಾಡ್ತಾರೆ ಸಪ್ತದಲ್ಲಿ. ಇದರಲ್ಲಿ ಶುಕ್ಲದಲ್ಲಿ 2 ಸ್ವರ ಉದಾತ್ತ ಉದಾತ್ತ. ಋಗ್ವೇದದಲ್ಲಿ 3 ಸ್ವರ. ಸ್ವರವನ್ನು ಗೊತ್ತು ಮಾಡ್ಕೋಬೇಕು. ಮಾತ್ರ ಹ್ರಸ್ವಾದ್ಯ. ಮಾತ್ರ ಅಂದ್ರೆ ಯಾವುದನ್ನ ಹ್ರಸ್ವ ಹೇಳ್ಬೇಕು, ಯಾವುದನ್ನ ದೀರ್ಘ ಹೇಳ್ಬೇಕು, ಯಾವುದನ್ನ ಕೃತಿಯ ಹೇಳ್ಬೇಕು, ಅದನ್ನು ಕೂಡ ಗೊತ್ತು ಮಾಡ್ಕೋಬೇಕು. ಬಲಂ ಪ್ರಯತ್ನ ವಿಶೇಷ. ಬಲಂ ಅಂದ್ರೆ ಅಕ್ಷರವನ್ನು ಉಚ್ಚಾರ ಮಾಡುವಾಗ ಇದು ಅಲ್ಪ ಪ್ರಾಣವ ಮಹಾಪ್ರಾಣವ ಯಾವ ರೀತಿ ಗೊತ್ತು ಮಾಡ್ಕೊಂಡು ಪ್ರಯತ್ನದ ಗೊತ್ತು. ಇದು ಪ್ರಯತ್ನ ಆಭ್ಯಂತರ ಪ್ರಯತ್ನ ಬಾಹ್ಯ ಪ್ರಯತ್ನ ಅದೇ ಹೇಳ್ತಾರೆ. ಸಂಸ್ಕೃತ ಪ್ರಯತ್ನ ವಿವೃತ ಪ್ರಯತ್ನ. ಹೇಗೆ ತಂದೆ ಅಂದ್ರೆ ಬೇರೆ ಅರ್ಥ, ತೊಂದೆ ಅಂದ್ರೆ ಬೇರೆ ಅರ್ಥ. ನಾನು ಅಂಗಡಿಯಿಂದ ಸಾಮಾನು ತೊಂದೆ, ಇವರು ನಮ್ಮ ತಂದೆ. ಇವರು ನಮ್ಮ ತೊಂದೆ ಅಲ್ಲ. ಅಂಗಡಿಯ ಸಾಮಾನು ತಂದೆ ಅಲ್ಲ, ಅಂಗಡಿಯ ಸಾಮಾನು ತಂದೆ ಅಲ್ಲ, ಅಂಗಡಿ ಸಾಮಾನು ತೊಂದೆ. ಇವರು ನಮ್ಮ ತಂದೆ. ತಂದೆ ವಿವೃತ ಪ್ರಯತ್ನ, ತೊಂದೆ ಸಂಸ್ಕೃತ ಪ್ರಯತ್ನ. ಅವ್ರು ಹೇಳ್ತಾರೆ ಭಾಷೆಯಲ್ಲಿ ಸಂಸ್ಕೃತ ಪ್ರಯತ್ನ ಆಗ್ಕೋಬೇಕು, ಗ್ರಂಥದಲ್ಲಿ ವಿವೃತ ಪ್ರಯತ್ನ ಆಗ್ಬೇಕು ಅಂತ ಹೇಳಿ ಒಂದು ನಿಯಮ ಮಾಡಿದ್ದಾರೆ. ಈ ಧಾರವಾಡ ಭಾಷೆ ಇದೆಯಲ್ಲ ಅದು ಸಂಸ್ಕೃತ ಪ್ರಯತ್ನ, ಅದು ಕರೆಕ್ಟು ಅಂತ ಕೆಲವು ಜನ ಈ ಭಾಷಾ ಪ್ರವೀಣರ ಒಂದು ಹೇಳಿಕೆ. ನಮ್ಮ ಮೈಸೂರು ಕನ್ನಡ ಇದೆಯಲ್ಲ ಅದು ವಿವೃತ ಪ್ರಯತ್ನ. ನಾವು ಪೂರ್ತಿ ಇದಾಗಿ ಹೇಳ್ತೀವಿ, ಬರ್ತೇನೆ ಬರುತ್ತೇನೆ ಹಂಗಬೇಕು, ಬರುತ್ತೇನೆ ಅಂತ ಹೇಳಬಾರ್ದು, ಬರುತ್ತೇನೆ ಈಗ ಹೇಳ್ಬೇಕು. ಅವನು ಹೋದ್ನು, ಅವನು ಹೋದ್ನು, ಹೋದನು ಅಂತ ಹೋದನು ಅಂತ ಪೂರ್ತಿ ಹೇಳ್ಬಾರ್ದು, ಹೋದನು. ನಾವು ಹೋದನು ಅಂತೀವಿ, ಅದ ಪೂರ್ತಿ ಉಚ್ಚಾರಣೆ ಮಾಡಬಾರ್ದಂತೆ. ಅವರ ಸಂಸ್ಕೃತ ಪ್ರಯತ್ನದಲ್ಲಿ ಅದನ್ನು ಒಂದು ಇದು ಮಾಡ್ತಾರೆ. ಹಾಗಾದ್ರೆ ಅದು ಒಂದ್ಸಲ ಪ್ರಾಂತೀಯ ಪರಂಪರೆ. ಒಟ್ಮೇಲೆ ಅಕಾರಾದಿ ವರ್ಣಗಳನ್ನು ಹೇಗೆ ಹೇಳಬೇಕು, ಉದಾತ್ತಾದಿ ಸ್ವರವನ್ನು ಹೇಗೆ ಹೇಳಬೇಕು, ಮಾತ್ರೆ ಹ್ರಸ್ವ ದೀರ್ಘಪತಿ ಬಲಾನ ಪ್ರಯತ್ನ ಅಕ್ಷರಗಳ ಉದಾತ್ತ ಉದಾತ್ತ ಪ್ರಯತ್ನ ವಿಶೇಷ. ಸಾಮಾನ್ಯ ವರ್ಣಾನ ಮಧ್ಯಮ ವೃತ್ಯ ಉಚ್ಚಾರಣಂ ಸಮತ. ಸಾಮಾನ್ಯ ವರ್ಣಗಳನ್ನ ಸಾಮಾನ್ಯ ಮಧ್ಯಮ ವೃತ್ತಿಯಲ್ಲೇ ಹೇಳಿ ಸಾಮಾನ್ಯ ಶಾಸ್ತ್ರ. ಅದು ಕೆಲವು ಸಲ ಮಧ್ಯಂದಿನಿ ಪ್ರಬಲ ಬಧೀತ ವಾಕ್ಯ ಇದೆ. ಮಧ್ಯಾಹ್ನ ಕಾಲದಲ್ಲಿ ಜೋರಾಗಿ ಹೇಳಿ, ಈಗ ಅಸುವ ಆದಿತ್ಯ ತಸ್ಮಾತ್ ಶ್ರೇಷ್ಠಂತ ಪದಿ. ಅದು ಬ್ರಾಹ್ಮಣ ಆದಿತ್ಯ, ಮಧ್ಯಾಹ್ನ ಕಾಲ ಆದಿತ್ಯ ಜೋರಾಗಿರ್ತಾನೆ, ಜೋರಾಗಿ ಹೇಳಿ ಮಧ್ಯಾಹ್ನ ಕಾಲ. ಅದು ಗ್ರಾಮೇ ಮನಸಾ ಸ್ವಾಧ್ಯಾಯ ಬಧೀತ. ಗ್ರಾಮದಲ್ಲಿ ಅಧ್ಯಯನ ಮಾಡ್ಬೇಕಾದ್ರೆ ಒಳ್ಳೆ ಉಪಾಂಶವಾಗಿ ಅಧ್ಯಯನ ಮಾಡಿ ಮೆಲ್ಲಿಗೆ ಹೇಳಿ ನಿಮಗೆ ಮಾತ್ರ ಕೇಳಬೇಕು, ಆ ರೀತಿ ಅಧ್ಯಯನ ಮಾಡಿದ್ದ, ಬೇರೆ ತೊಂದರೆ ಆಗಬಾರ್ದು ಅಂತ. ಒಟ್ಮೇಲೆ ಮಧ್ಯಮ ವೃತ್ಯ ಉಚ್ಚಾರಣ ಸಾಮಾನ್ಯ ಒಂದೇ ಧ್ವನಿಯಲ್ಲಿಯೇ ಹೇಳೋದು, ಮಧ್ಯಮ ವೃತ್ತಿಯಿಂದ ಉಚ್ಚಾರಣೆ ಮಾಡೋದು ಸಾಮಾನ್ಯ. ಸಂತಾನ ಅಂದ್ರೆ ಸಂತತಿ ಸಂಹಿತಾ ಇತ್ಯರ್ಥ. ಸಂತಾನ ಅಂದ್ರೆ ಸಂಹಿತಾ ಭಾಗ ಅಧ್ಯಯನ ಮಾಡ್ಬೇಕಾದ್ರೆ ಕೂಡಿಸಿ ಹೇಳ್ಕೊಂಡು ಹೋಗಿ, ಅಕ್ಷರ ಬಿಡಿಸ್ಬೇಡಿ, ಪದ ಪದವನ್ನು ಬಿಡಿಸಕ್ ಹೋಗ್ಬೇಡಿ, ಇದನ್ನು ಮಾಡ್ಕೊಳ್ಬೇಡಿ, ಅವಪದಕ್ಕೂ ಬಿಡಿಸ್ಬೇಡಿ, ಕೂಡಿಸಿ ಇದಾಗಿ ಹೇಳ್ಬೇಕು ಅಂತ. ಎಲ್ಲಿ ಕೂಡಿಸ್ಬೇಕು ಎಲ್ಲಿ ಬಿಡಿಸ್ಬೇಕು ಅಂತ ತಿಳ್ಕೊಳ್ಳೋದು ಸಂಹಿತಾ ವಿಚಾರ. ಏಷಿ ಶಿಕ್ಷಿತವ್ಯೋ ಅರ್ಥ. ಇದೇ ಅಲ್ವೇ ಕಲಿಯಬೇಕಾದ ವಿಷಯವು, ಅರ್ಥಾನ ವಿಷಯ ಇದೇ ಅಲ್ವೇ ಕಲಿಯಬೇಕಾದ ವಿಷಯ. ಇದನ್ನು ಎಲ್ಲಿದೆ ಅಲ್ಲಿ ಕಲ್ತ್ಕೊಳ್ಳಿ ಅಂತ ನಾವೇನು ಕಲಿಸ್ತೀವಿ ಅಂತ ಇಲ್ಲ, ನೀವು ಇದನ್ನು ಬೇರೆ ಕಡೆ ಹೋಗಿ ಕಲ್ತ್ಕೋಬೇಕು. ಇಲ್ಲಿ ಎಷ್ಟು ಕಲಿಬೇಕು ನಾವು ಇದು ಹೇಳ್ತಾ ಇದೀವಿ ಅಷ್ಟೇ. ಎಲ್ಲಿ ಕಲಿಬೇಕು ಹೇಗೆ ಅದು ನಿಮ್ಗೆ ಬಿಟ್ಟದು. ಹೇಗೆ ಕಲಿಬೇಕು ಅಲ್ಲಿ ಹೋಗ್ಬಿಟ್ಟು ಯಾರು ಹೋಗ್ಬೇಕು ಕಲ್ತ್ಕೋಬೇಕು. ಶಿಕ್ಷಾ ಯಸ್ಮಿನ್ ಅಧ್ಯಾಯೇ ಸ್ವಯಂ ಶಿಕ್ಷಾಧ್ಯಾಯ ಇತಿ ಏವಂ ಮುಕ್ತಃ ಉಪಸಂಹಾರಃ ಉತ್ತರಾರ್ಥಃ. ಯಾವ ಅಧ್ಯಾಯ ಇದೆ ಇದೆಯಲ್ಲ, ಇದು 2ನೇ ಅನುವಾಕ. ಇದು 1ನೇ ಅನುವಾಕ ಶನ್ವ ಮತ್ತು ಸಂವರಣ. ಯಾವ ಅನುವಾಕದಲ್ಲಿ ಶಿಕ್ಷೆಯ ವಿಚಾರವು ಹೇಳಲ್ಪಟ್ಟಿದೆಯೋ ಅದು ಶಿಕ್ಷಾಧ್ಯಾಯ, ಅದನ್ನು ಹೇಳಿದ್ದಾಯ್ತು ಅಂತ ಇದ್ದಾರೆ. ಇದು ಉಕ್ತಃ ಹೇಳಿದ್ದಾಯ್ತು ಅಂತ ಹೇಳಿ ಉಪಸಂಹಾರ ಮಾಡ್ತಿದ್ದಾರೆ. ಯಾಕೆ ಅಂದ್ರೆ ಬೇರೆ ವಿಚಾರ ಶುರು ಮಾಡ್ತೀವಿ, ಮುಂದಿನ ಅನುವಾಕದಲ್ಲಿ ಸಂಹಿತೋಪಾಸನಾ ವಿಚಾರ ಬರುತ್ತೆ, ಅದಕ್ಕೆ ಇಲ್ಲಿಗೆ ಹೇಳಿದ್ದಾಯ್ತು ಉಪಸಂಹಾರ ಮಾಡ್ತಾ ಇದ್ದಾರೆ. ಅರ್ಥ ಸಹನೋ ವಿಷಯ. ನಾಳೆ 11:15 ಆಯ್ತು. ಗುರುಗಳೇ, ಹೇಳಿಪ್ಪ. ಈ ವರ್ಣಗಳು ಬಂತಲ್ಲ, ವರ್ಣಸ್ವರ. ಹೌದು. ಇವಾಗ ನಮಗ್ ಪ್ರಸಿದ್ಧವಾಗಿದೆಯಲ್ಲ ಅದು ಒಂದೇ ವರ್ಣನ, ಬೇರೆ ಬೇರೆ ವರ್ಣಗಳಿದೆಯಾ ಗುರುಗಳೇ? ಪ್ರಸಿದ್ಧ ಸಂಸ್ಕೃತದ ಪಾಣಿನಿಗಳು ಏನ್ ಹೇಳ್ತಾರೋ ಐ ಊಣು ಏ ಓಂ ಐ ಔಚ್ ಆಯಾ ವಾರಟ್ ಗಣ
ನ್ಯಾಮನ ನನಮ ಜಭಯ ಘಡ ಧಶ ಜಬ ಗಡ ಧಶ ಖಾ ಫಾ ಛಾ ಠಾ ಠಾ ಚಟ ತವು ತಪೈ ಶಶ ಸರ್ ಹಲ್ ಇಷ್ಟು ವರ್ಣಗಳು ಪಾಣಿಗಳು ಅದನ್ನೇ ಕಲಿಬೇಕಾಗಿದೆ. 47 ಅಕ್ಷರ ಮಾಡಿದ್ದಾರೆ ಗುರುಗಳೇ. ಇವಾಗ ನಮಗೆ 50 ಬರುತ್ತಲ್ವಾ ಗುರುಗಳೇ? ಇವಾಗ ಕನ್ನಡದಲ್ಲಿ ನಾವು ದೀರ್ಘವನ್ನು ಬೇರೆ ಅಕ್ಷರ ಹಾಕೊಂಡ್ಬಿಡ್ತೀವಿ. ಆ 2 ಅಕ್ಷರ ಮಾಡ್ತೀವಿ. ಈ 2 4 ಅಕ್ಷರ ಆಯ್ತು ಅವ್ರು ಆ ಒಂದೇ. ಸಂಸ್ಕೃತದಲ್ಲಿ ಆ ಕೃತಿ ಎಲ್ಲ ಸೇರಿ ಒಂದೇ. ಹಾಗೆ ವಿಕೃತಿ ಹೊರತು ಆ ಅನ್ನೋದು ಬೇರೆ ಅಕ್ಷರ ಅಲ್ಲ, ಇದರದ್ದೇ ದೀರ್ಘ. ಅದನ್ನ ಒಂದೇ ಅಕ್ಷರ. ಹ್ರಸ್ವ ದೀರ್ಘ ಪೃಥ್ವಿ ಸೇರಿ ಅಷ್ಟು ಒಂದೇ ಅಕ್ಷರ. ಇವಾಗ ನಾವ್ ಇಟ್ಕೊಂಡಿರೋ ವರ್ಣಕ್ಕೆ ಏನ್ ಹೆಸರು ಗುರುಗಳೇ? ನಾವು ವರ್ಣಮಾಲೆ ಅಕ್ಷರಮಾಲೆ ಅಂತ ಅಂತೀವಿ. ಆ ಕನ್ನಡದ ಭಾಷೆಗೆ ಮರ್ಯಾದೆ ತಕ್ಕ ಹಾಕಿಕೊಂಡಿದ್ವಿ. ಸಂಸ್ಕೃತಕ್ಕೆ 42 ಸಾಕು. ವೇದವೆಲ್ಲ ಹೊರತಾ ಇದೆ. ಬರುತ್ತಲ್ಲ ಗುರುಗಳೇ, ಅದು 42 ಬರುತ್ತೆ ಅದು. ಹೌದು, ಅದು ಇರಲಿಲ್ಲ, ಒಂದೇ. ಸರಿ ಸರಿ, ಅದು ಜಾಸ್ತಿ ಉಪಯೋಗಿಸಲ್ವಲ್ಲ ಗುರುಗಳೇ? ಇದೆಯಲ್ಲ ಕ್ಲಪ್ತಂಚಬೆ ಕ್ಲಪ್ತಷ್ಟಬೆ ಪತಿಷ್ಟಬೆ ಪತಿಷ್ಟಬೆ ಕ್ಲಪ್ತಂಚ ಋ ಅದು ಕೃ ಅಲ್ಲ, ಒಟರ್ ಸುಳಿ ಅಲ್ಲ ಅದು. ಕ್ಲಪ್ತಿದ್ದು ಆಯು ಯಜ್ಞೇನ ಕಪ್ಪತಾಂ ಕಪ್ಪತಾಂ ಪ್ರಾಣೋ ಯಜ್ಞೇನ ಕಪ್ಪತಾಂ ಬರುತ್ತೆ. ಅಲ್ಲಿ ಕಲ್ಪಕ ಬರಲ್ಲ, ಕ್ಲೂ ಬರುತ್ತೆ. ಕ್ಲಪ್ತಂಚ ಮೇಲೆ ಬರುತ್ತೆ. ಕೃಪ್ತ ಅಸ್ಮಾರ್ತವ ಆಯಂತಿ ಕೃಪ್ತ ಅಲ್ಲ ಕ್ಲೂ. ಸ್ವರ ಅದು. ಸ್ವರ ಅಂದ್ರೆ ಮೊಬೈಲ್ ಅಂತಿರಲ್ಲ ಇಂಗ್ಲಿಷಲ್ಲಿ, 9 ಅಕ್ಷರ ಸ್ವರ. ಅದ ಬಂದ ಆ ಇ ಉ ಋ ಲು ಎ ಓ ಐ ಔ 9 ಅಕ್ಷರ ಸ್ವರ. ಆಮೇಲೆ 25 ಅಕ್ಷರ ವ್ಯಂಜನ, 8 ಅಕ್ಷರ ಊಷ್ಮ. ಕೆಲ ಊಷ್ಮಾಣ ಯಾರಲ್ಲವ ಅಲ್ಲ ಯಮಃ ಊಷ್ಮಾಣ. 9, 25, 8 ಎಷ್ಟಾಗತ್ತೆ? 42 ಅಷ್ಟೇ ಸಂಸ್ಕೃತ ಅಕ್ಷರಗಳು. ಗುರುಗಳೇ ಹೇಳಿನಾ? ಇದು ಇವಾಗ ಮಂತ್ರಗಳು ಹೇಳ್ಬೇಕಾದ್ರೆ ಎಲ್ಲ ಇಷ್ಟೊಂದು ಎಲ್ಲ ಬಂತಲ್ಲ ವಿವರಣೆ, ಯಾವ ರೀತಿ ಉಚ್ಚಾರಣೆ ಇರ್ಬೇಕು, ಬಲ ಮಾತ್ರೆ ಎಲ್ಲ. ಅದೇ ರೀತಿ ಸ್ತೋತ್ರಗಳನ್ನ ಹೇಳ್ಬೇಕಾದ್ರೆ ಅದಕ್ಕೆ ಯಾವ ಇದು ಇಲ್ಲ. ಖಂಡಿತ ಫಾಲೋ ಮಾಡ್ಬೇಕು, ಇದನ್ನ ಫಾಲೋ ಮಾಡ್ಬೇಕು ಖಂಡಿತಲು. ಹುಚ್ಚಲೋ ಹುಚ್ಚಲೋ ಹುಚ್ಚಿ ಅಂತ ಹೇಳ್ಬಾರ್ದು. ವಚ್ಚಲೋ ವಚ್ಚಲೋ ವಚ್ಚಿ ಅಂತ ಹುಚ್ಚಲೋ ಹುಚ್ಚಲೋ ಹುಚ್ಚಿ ಹೇಳಿ ತಪ್ಪಾಗ್ಬಿಡುತ್ತೆ. ಅಲ್ಲ ಅದು ವಚ್ಚಲೋ ವಚ್ಚಲೋ ವಚ್ಚಿ ಇರತಕ್ಕಂಥ ವಿಷಯ ಹೇಳಲಿಕ್ಕೆ ಹೊರತು ಹುಚ್ಚಲೋ ಹುಚ್ಚಲೋ ಹುಚ್ಚಿ ಹೇಳ್ಬಿಟ್ಟು ಏನೇನೋ ಅರ್ಥ ಆಗ್ಬಿಡುತ್ತೆ. ಹಾಗೆ ಭಾರ್ಯಾ ರಕ್ಷತು ಭೈರವಿ ಭಾರ್ಯಾ ಭಕ್ಷತು ಭೈರವಿ ಅಂತ ಹೇಳಿ ನಮ್ಮ ಗೊತ್ತು ನೋಡಿ, ನಮ್ಮ ಸುರೇಶ್ ಅವರಿಗೆ ಅರ್ಥಸ್ಥಿತಿ ಬರುತ್ತೆ. ಭಾರ್ಯಾ ಭಕ್ಷತು ಭೈರವಿ ಅಂತ ಹೇಳ್ಬಿಟ್ಟು ಆ ಹೆಂಡತಿ ಕರ್ಕೊಂಡ್ಬಿಟ್ಟ ಅಂತ. ಅವನು ಸಪ್ತಸ್ಥಿತಿ ಪಾಲನೆ ಮಾಡುವಾಗ ಭಾರ್ಯಾ ರಕ್ಷಿತ ಭೈರವಿ ಇರೋದು, ಭಾರ್ಯಾ ಭಕ್ಷಿತ ಭೈರವಿ ಅಂತ ಅಂದ್ಬಿಟ್ಟ. ಆಗ ಹೆಂಡತಿನ ತಗೊಂಡ್ಬಿಟ್ಟು ದೇವಿ, ಆಯ್ತಮ್ಮ ನೀನ್ ಹೆಂಡತಿ ತಗೊಳ್ತೀನಿ ಅಂತ. ಅಲ್ಲ ಗುರುಗಳೇ, ನಾವು ನಿಧಾನವಾಗಾದ್ರೂ ಹೇಳ್ಬೋದು ಅಥವಾ ಎತ್ತರದ ಸ್ವರದಲ್ಲಾದ್ರೂ ಹೇಳ್ಬೋದಲ್ವಾ? ಅಲ್ಲ, ಸಾಮಾನ್ಯವಾಗಿ ಶುರು ಮಾಡೋದು ಯಾವ್ದೋ ಅದನ್ನೇ ಮೇಂಟೈನ್ ಮಾಡ್ಬೇಕು ಕೊನೆಯವರೆಗೂ. ಏರಿಳಿತ ಮಾಡ್ತಾ ಹೋಗ್ಬಾರ್ದು, ಮಧ್ಯ ಹೆಚ್ಚು ಕಮ್ಮಿ ಮಾಡ್ತಾ ಗುರುಗಳೇ. ಸ್ವರಗಳು ಉಚ್ಚಾರಣೆ ಮಾಡ್ತಾ ನಾಲ್ಗೆ ಪ್ರಯೋಗ ಇರಬಾರ್ದಲ್ವಾ? ನಾಲಿಗೆ ಪ್ರಯೋಜನ. ಸ್ವರಗಳು ಉಚ್ಚಾರಣೆ ಮಾಡ್ತಾ ನಾಲ್ಗೆ ಪ್ರಯೋಜನಕ್ಕೆ ಬರಲ್ಲ. ಸ್ವರಗಳು ಉಚ್ಚಾರಣೆ ಮಾಡ್ತಾ ಗುರುಗಳೇ ಕಂಠದಿಂದ ಅಂತಾನೆ ಬರೋದು. ಆ ಆ ಈ ಎಲ್ಲ ಅಕ್ಷರ ಉಚ್ಚಾರಣೆ ಕಂಠಾದಿ 8 ಸ್ಥಾನ. ಅದೇ ನಾಲಿಗೆ ನಾಲ್ಗೆ ಇದೆ ಇದ್ರೆ ಧ್ರು ಹೆಂಗ್ ಬರುತ್ತೆ ಗುರುಗಳೇ? ನಾಲ್ಗೆ ಬೇಕೇ ಬೇಕು ಸಂಸ್ಕೃತದಲ್ಲಿ. ಅಂದ್ರೆ ಈಗ ಯಾವ್ದಕ್ಕೋ ಕಂಠ ಬರೀ ಕಂಠದಲ್ಲಿ ತಾನೇ ಉಚ್ಚಾರಣೆ ಆಗುತ್ತೆ. 8 ಸ್ಥಾನ. ಜಿಹ್ವಾ ಮೂಲಾದಿ ಋತುಲ ಸ್ಥಾನ ದಂತ, ತವರ್ಗಕ್ಕೂ ಲಕಾರಕ್ಕೂ ನಾಲಿಗೆ ದಂತ ಸೇರ್ಬೇಕು. ತವರ್ಗ ತಾತಾದಾನ ಲಾ. ಅದಕ್ಕೆ ಸ್ವರಗಳಿಗೂ ವ್ಯಂಜನಗಳು ಈಗ ಏನ್ ವ್ಯತ್ಯಾಸ ಬಂತ ಗುರುಗಳೇ? ಅವಾಗ
ಅಲ್ಲ ವ್ಯಂಜನದಲ್ಲಿ ಕ ಖ ಗ ಘ ಇಷ್ಟ ವ್ಯಂಜನ. ಅಷ್ಟಕ್ಕೂ ನಾಲ್ಗೆ ಬೇಕೇ ಬೇಕಲ್ವಾ? ಕಂಠದಲ್ಲಿ ಮಾಡಕ್ಕಾಗಲ್ಲ. ಕ ಖ ಗ ಘ ಕಂಠ ಎಲ್ಲದಕ್ಕೂ ನಾಲ್ಗೆ ಪ್ರಯೋಗ ಆಗತ್ ಗುರುಗಳೇ. ಕಂಠಕ್ಕಿಲ್ಲ, ಇದು ಕವರ್ಗ ಬೇಡ. ಅಕಾರಾದಿ ಸ್ವರಗಳಿಗೆ ಬೇಕಾಗಿಲ್ಲ ನಾಲ್ಗೆ. ಅಲ್ಲ ಸ್ವರದಲ್ಲೂ ಬೇಕು. ಸ್ವರದ ಹೀಗೆ ಹೆಂಗ್ ಬೇಕು ಗುರುಗಳೇ? ಬರೀ ಕಂಠದಲ್ಲಿ ಆಗತ್ತೆ ಈ ಎಲ್ಲ. ಅಲ್ಲ ರೀ, ಹೀಗೆ ಈ ಜಾಗ ಇದಾಗಬೇಕು, ಇಲ್ಲಿ ಬರ್ಬೇಕು. ಕಂಠ ಇದು ಸೇರ್ಕೊಂಡು ಅದ್ ನಾಲ್ಗೆ ಇಲ್ವಲ್ಲ? ನಾಲ್ಗೆ ಇಲ್ಲ, ಜಿಹ್ವಾ ಇಲ್ಲ ಅದಕ್ಕೆ. ನಾಲ್ಗೆಯು ಒಂದ್ ಪಾರ್ಟೇ ಹೊತ್ತು ನಾಲ್ಗೆಯೇ ಅಲ್ಲ. ನಾಲ್ಗೆಯು ಮತ್ ಸ್ವರಗಳಿಗೂ ವ್ಯಂಜನಗಳಿಗೂ ಏನ್ ವ್ಯತ್ಯಾಸ ಬಂತು? ವ್ಯತ್ಯಾಸ ಇದೆಯಲ್ಲ. ಯಾಕೆ ಇದನ್ನ ಸ್ವರ ಅಂತ ಮಾಡಿ ಇದನ್ನ ವ್ಯಂಜನಗಳು ಅಂತ ಯಾಕೆ ಮಾಡಿದ್ದಾರೆ? ಪೂರ್ತಿ ಕೇಳಿಪ್ಪ. ಅಕಾರ ಕವರ್ ಇದೆಯಲ್ಲ, ಅಕಾರ ಅಕ್ಕೂ ವಿಸರ್ಜನೀಯಾನ ಕಂಠ. ಅಕಾರಕ್ಕೂ ಕವರ್ಗಕ್ಕೂ ಬರೀ ಕಂಠ. ಇಕಾರಕ್ಕೂ ಚವರ್ಗಕ್ಕೂ ತಾಲು. ಈ ತಾಲೂನ ಈ ಜಾಗ ಇದು ತಾಲು ಇದ್ ಮಾಡ್ಕೊ. ಈ ಚಾ ಚಾ ಜಾ ಜಾ ನ್ಯಾ ಏನಿದೆ ಚಾ 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 ಚಾಲಿಗೆ ನಾಲ್ಗೆ ಆಗ್ಬೇಕು. ಬರೀ ನಾಲ್ಗೆ ಸಂಬಂಧ ಇದೆ, ಚಾ ಹೇಳಕ್ ಆಗೋದೇ ಇಲ್ಲ. ಚಾ ಅನ್ನುವಾಗ ಚಾ ನಾಲ್ಗೆ ಅಟ್ಟಕ್ಕೆ ಸಾಕ್ಬೇಕು, ಈಜಾಕಬೇಕು. ಇಚುಶಾನ ತಾಲು. ಋಟು ರಸಾಯಣ ರಕಾರಕ್ಕೆ ಟವರ್ಗಕ್ಕೆ ನಾಲ್ಗೆ ಅಟ್ಟಕ್ಕೆ ಸಾಕ್ಬೇಕು. ರಾ 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 ಟಾ ಠಾ ಡಾ ಢಾ. ವ್ಯಂಜನಕ್ಕೆ ನಾಲ್ಗೆ ಬೇಕೇ ಬೇಕು. ಅಕಾರ ಇದು ಬೇಕು. ಬೇಕೇ ಇಲ್ಲ ಗುರುಗಳೇ. ಜಿಹ್ವಾ ಪ್ರಯೋಗ ಇಲ್ಲ ಸ್ವರಗಳಲ್ಲಿ, ಜಿಹ್ವಾ ಪ್ರಯೋಗ ಇಲ್ಲ. ಬರೀ ವ್ಯಂಜನಗಳಲ್ಲೇ ಬೇಕಾದ್ರು ಮಾಡಿ ನೋಡಿ, ಅವಾಗ ಗೊತ್ತಾಗೋಗತ್ತಲ್ಲ ನಮ್ಗೇನೆ. ಎಲ್ಲ ಕಂಠದಲ್ಲಿ ಬರುತ್ತೆ. ಹೂಗೆ ಓಷ್ಟ ಬರ್ಬೇಕು, ತುಟಿ ಇದಾಗಬೇಕು, ಆಗ್ಬೇಕು. ಜಿಹ್ವಾ ಇಲ್ಲ ಪ್ರಯೋಗ. ನಾಲ್ಗೆ ಇವಾಗ ಇಲ್ಲ, ನಾಲ್ಗೆ ಪ್ರಯೋಗ ಮಾಡ ಸ್ವರಗಳಲ್ಲಿ ಅಲ್ಲ. ಅದು ಆದರೆ ಬರೀ ಕಂಠದಿಂದ ಆಗೋಲ್ಲ. ಬರೀ ಕಂಠ ಆಗಲ್ಲ, ಬರೀ ಕಂಠದಿಂದ ಆಗಲ್ಲ. ಅದೇ ಸ್ತರ ಇಲ್ಲ ಅನ್ನೋದ್ರಲ್ಲೇನೆ ಸ್ವರಗಳಿಗೆ ವ್ಯಂಜನಗಳಿಗೆ. ಕವರ್ಗಕ್ಕೂ ಮನೆಗೆ ಉಪಯೋಗಿಸಲ್ಲ. ಕವರ್ಗ ವ್ಯಂಜನವೇ. ಕವರ್ಗಕ್ಕೆ ನಾಲ್ಗೆ ಉಪಯೋಗಿಸೋದು ಕಂಠವೇ, ಬರೀ ಕಂಠ ಇಲ್ಲ. ನಾಲ್ಗೆದು ಹಿಂಭಾಗ ಉಪಯೋಗಿಸ್ತಾರೆ, ಕಾಕಾ ಗಾಗನಾಗೆ. ಆಮೇಲೆ ಚಾಚಾ ಜಾಜಾಗೆ ಮುಂದೆ ಬರುತ್ತೆ, ಇರ್ಲಿ ಟಾಟಾ ಡಾಡಾನಾಗೆ ಮೇಲ್ಗಡೆ ಬರುತ್ತೆ. ಆತರ ಅದು ಒಂದೊಂದು ಲೊಕೇಶನ್ ಬೇರೆ ಬೇರೆ. ಯಾಕಂದ್ರೆ ಸೂತ್ರ ಇದೆಯಪ್ಪ. ಅಕುಹ ವಿಸರ್ಜನೀಯಾನ ಕಂಠ. ಅಕಾರಕ್ಕೂ ಕವರ್ಗಕ್ಕೂ ಕಂಠವೇ ಪ್ರಧಾನ. ಇಕಾರಕ್ಕೂ ಚವರ್ಗಕ್ಕೂ ತಾಲವ್ಯ ಪ್ರಧಾನ. ರಕಾರಕ್ಕೂ ಟವರ್ಗಕ್ಕೂ ಮೂರ್ಧನ್ಯ ಪ್ರಧಾನ. ಲಕಾರಕ್ಕೂ ತವರ್ಗಕ್ಕೂ ದಂತ ತಾಲು ಪ್ರಧಾನ. ಋತುಸ್ಥಾನ ದಂತ. ಹೀಗೆ 8 ಸ್ಥಾನವನ್ನು ಹಂಚಿದ್ದಾರೆ. ಪಾಣಿ ಇದ್ರಲ್ಲಿದೆ, ಸೂತ್ರದಲ್ಲೇ ಇದೆ. ಸಂಜ್ಞಾ ಪ್ರಕರಣದಲ್ಲಿ ಬರುತ್ತೆ ಇದೆಲ್ಲ ವಿಚಾರ. ಸಿದ್ಧಾಂತ ಕೌಮುದಿಯಲ್ಲಿ ಆರಂಭದ ಬರುತ್ತೆ. ಗುರುಗಳೇ, ಉಚ್ಚಾರಣೆ ಮಾಡುವಾಗ ನಾಲಿಗೆ ಯಾವ ದಂತ ಮುಟ್ಬೇಕು ಅಂತ ಹೇಳ್ತಾ ಇದೆಯಾ ಗುರುಗಳೆಲ್ಲಾದ್ರು? ಗುರುಗಳೇ, ಉಚ್ಚಾರಣೆ ಮಾಡುವಾಗ ನಾಲಿಗೆ ಯಾವ ದಂತ ಮುಟ್ಬೇಕು ಅಂತ ಡೀಟೇಲ್ ಆಗಿ ಹೇಳಿದ್ಯಾ? ಯಾವ ಅಕ್ಷರಕ್ಕೆ ಮೇಲೆ ಎಲ್ಲಾ ಅಕ್ಷರಕ್ಕೂ ಒಂದೇ ಅಲ್ಲ. ಟಾಟಾಡಾಠಾಣಕ್ಕೆ ಹಲ್ಲಿಗೆ ನಾಲಿಗೆ ತಗಬೇಕು. ಟಾಟಾಡಾಠಾಣಕ್ಕೆ ನಾಲಿಗೆಗೂ ಅಟ್ಟಕ್ಕೂ ತಾಕಬೇಕು. ಎಷ್ಟನೇ ಹಲ್ಲಿಗೆ ತಾಕ್ಬೇಕು ಅಂತ ಏನೋ ಹೇಳಿಲ್ವಾ? ನೀವು ಉಚ್ಚಾರ ಮಾಡಿ ನೋಡಿ. ಟಾಟಾದಾನ ಹೇಳುವಾಗ ಎಲ್ಲಿ ತಾಕತ್ತೆ ನೋಡ್ಕೊಳ್ಳಿ. ಟಾಠಾ ಹೇಳುವಾಗ ಎಲ್ಲಿ ತಾಕತ್ತೆ ಅಂತ. ಟಾಠಾ ಬೇರೆ, ಟಾಠಾ ಬೇರೆ. ಪಾಪ ಪಾಪ ತುಟಿ ಕೂಲ್ ಬರುತ್ತೆ. ಪಾಪ ಬಾ ಭಾ ಮಾ, ಅಲ್ಲಿ ನಾಲ್ಗೆ ಬರಲ್ಲ. ಪಾಪ ಬಾ ಭಾ ಮಾ ನಾಲ್ಗೆ ಬರೋದೇ ಇಲ್ಲ. ಪಾ ಪಾ ಭಾ ಭಾ ಮಾ ಎರಡು ತುಟಿ ಕೂತ್ಕೊಳುತ್ತೆ. ಗುರುಗಳೇ, ಹಾ, ನೀವ್ ಒಂದ್ 15 ದಿವಸ ತಿಂಗಳು ಒಂದ್ ವ್ಯಾಕರಣದ ಕ್ಲಾಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸರಿಯಾಗಿದ್ದೀನಿಮ್ಮ. ವ್ಯಾಕರಣ ಹೇಳ್ಕೊಡ್ತೀನಿ, ಆಮೇಲೆ ಅಲಂಕಾರ ಹೇಳ್ಕೊಡ್ತೀನಿ, ಶಾಸ್ತ್ರ ಹೇಳ್ತೀನಿ.